ಅಂದು ಡಿಸೆಂಬರ್ 23, 2025 ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿದ್ದ ಎಯು ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನವಾಗಿತ್ತು. ಅಂಗಡಿ ಒಳನುಗ್ಗಿದ ಕದೀಮರು ಅಂಗಡಿಯಲ್ಲಿದ್ದ 100 ಕೆಜಿಯ ಬೆಳ್ಳಿ ಆಭರಣಗಳನ್ನು ಕದ್ದಿದ್ರು. ಆರೋಪಿಗಳ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಶಿಡ್ಲಘಟ್ಟ ನಗರ ಠಾಣಾ ಪೊಲೀಸರು ರಾಜಸ್ಥಾನ ಮೂಲದ ಹನುಮಂತ್ ಸಿಂಗ್ ಹಾಗೂ ಬೈರಾ ಸಿಂಗ್ ಅಲಿಯಾಜ್ ರಾಜ್ ಸಿಂಗ್ ನನ್ನ ಬಂಧಿಸಿ ಅವರಿಂದ 20 ಕೆಜಿ ಬೆಳ್ಳಿ, 13 ಲಕ್ಷ ನಗದು, ಒಂದು ಸ್ಕಾರ್ಪಿಯೋ ಕಾರನ್ನ ಜಪ್ತಿ ಮಾಡಿದ್ದಾರೆ. ಇನ್ನು ರಾಜಸ್ಥಾನದ ರಾಜ್ಸಾಬಂಡ್ ಜಿಲ್ಲೆಯ ಹನುಮಂತ್ ಸಿಂಗ್ ಹಾಗೂ ಬೈರಾ ಸಿಂಗ್ ಸ್ನೇಹಿತರಾಗಿದ್ದು, ಬಾಲ್ಯದಿಂದಲೇ ಕಳ್ಳತನವನ್ನ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು ಕರ್ನಾಟಕದ ದಾವಣಗೆರೆಯ ಬಸವೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿನ್ನದಂಗಡಿ ಕಳ್ಳತನ ಸೇರಿದಂತೆ ರಾಜಸ್ಥಾನ, ಗುಜರಾತ್ನಲ್ಲಿ ಕಳ್ಳತನ ಪ್ರಕರಣಗಳು ಇವೆಯಂತೆ. ಇನ್ನು ಆರೋಪಿಗಳು ಮೋಜು ಮಸ್ತಿ ಪ್ರವಾಸಕ್ಕಾಗಿ ಕಳ್ಳತನ ಮಾಡುತ್ತಿರುವುದು ಬಯಲಾಗಿದೆ. ಅರ್ಲಿ ಮಾರ್ನಿಂಗ್ ಒಂದು ಕಳ್ಳತನ ಕೇಸ್ ಎಯು ಜ್ಯುವೆಲರಿ ಶಾಪ್ ಬಿಬಿ ರೋಡ್ ರಸ್ತೆಯಲ್ಲಿ ರಿಪೋರ್ಟ್ ಆಗಿತ್ತು. ಆ ಕೇಸಲ್ಲಿ ಎಯು ಜ್ಯುವೆಲರಿ ಶಾಪಲ್ಲಿ ಸಿಲ್ವರ್ ಐಟಮ್ಸ್ ಏನು ಸೆಲ್ ಮಾಡ್ತಾ ಇದ್ದಾರೆ ಅವರು, ಅದು ಕಳ್ಳತನ ಆಗಿದೆ ಈ ಥರ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಬೇಸಿಕ್ಲಿ ಗೋಲ್ಡ್ ಐಟಮ್ಸ್ ಎಲ್ಲ ಲಾಕರ್ಸಲ್ಲಿ ಇತ್ತು. ಸಿಲ್ವರ್ ಐಟಮ್ಸ್ ಡಿಸ್ಪ್ಲೇ ಶೆಲ್ಫ್ಸಲ್ಲಿ ಹಾಕಿ ಅವರು ಲಾಕ್ ಮಾಡಿ ಹೋಗಿದ್ದಾರೆ ರಾತ್ರಿ. ಆಮೇಲೆ ರಾತ್ರಿ ಯಾರು ಆಸಾಮಿಗಳು ಬಂದು ಆ ಅಂಗಡಿದು ಡೋರ್ ಹೊಡೆದು ಶಟರ್ ಹೊಡೆದು ಒಳಗಡೆಯಿಂದ ಸಿಲ್ವರ್ ಐಟಮ್ಸ್ ತಗೊಂಡು ಹೋಗಿದ್ದಾರೆ. ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದು. ಆ ದಿನ ನಮ್ಮ ಕಂಪ್ಲೇನೆಂಟ್ ಯಾರು ಇದ್ದಾರೆ, ಈ ಶಾಪ್ದು ಓನರ್, ಅವರು ಅರೌಂಡ್ 140 ಕೆಜಿ ಜ್ಯುವೆಲ್ರಿ ಹೋಗಿದೆ ಸಿಲ್ವರ್ದು, ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ವಿಚಾರ ಬಗ್ಗೆ ನಾವು ಒಂದು FIR ರಿಜಿಸ್ಟರ್ ಮಾಡಿ ಮುಂದೆ ತನಿಖೆ ಮಾಡಿದ್ದೀವಿ. ಈ ಕೇಸಲ್ಲಿ ಈಗ ನಮಗೆ ಟೋಟಲ್ 3 ಜನದು ಇನ್ವಾಲ್ವ್ಮೆಂಟ್ ಇದೆ, ಇದು ನಮಗೆ ಗೊತ್ತಾಗಿದೆ. ಔಟ್ ಆಫ್ ದಟ್ ನಾವು 2 ಜನಗೆ ಕರ್ಕೊಂಡ್ಬಂದಿದ್ದೀವಿ. ರಾಜಸ್ಥಾನದವರು ಇದ್ದಾರೆ ಅವರು. ಫಸ್ಟ್ ಪರ್ಸನ್ A1 ಹನುಮಂತ್ ಸಿಂಗ್, ಅರೌಂಡ್ 26 ಇಯರ್ಸ್ ಏಜ್ ಇದೆ ಇವರದು. ಇನ್ನೊಬ್ಬರು ಭೈರವ್ ಸಿಂಗ್, ಇವ್ರದ್ದು ಕೂಡ 26 ಇಯರ್ಸ್ ಏಜ್ ಇದೆ. ಇವ್ರದ್ದು ಮೂಲ ವಾಸ ರಾಜಸ್ಥಾನ್ ರಾಜಸಮಂದ್ ಡಿಸ್ಟಿಕ್ ಇದೆ. ಈ A1 ಯಾರು ಇದ್ದಾರೆ ಈ ಕೇಸಲ್ಲಿ ಹನುಮಂತ್ ಸಿಂಗ್, ಅವರ ಮೇಲೆ ಅಹಮದಾಬಾದ್ ಮತ್ತು ದಾವಣಗೆರೆ, ಕರ್ನಾಟಕ, ಈ ಥರ ಬೇರೆ ಬೇರೆ ಜಾಗ ರಾಜಸ್ಥಾನಲ್ಲಿ ಕೂಡ ಅವರ ಮೇಲೆ ಕೇಸಸ್ ಇದೆ. ಅದೇ ರೀತಿ ಈ ಕೇಸಲ್ಲಿ 3ನೇ ಆರೋಪಿ ಯಾರು ಇದ್ದಾರೆ ಅವ್ರಿಗೆ ಕೂಡ ನಾವು ಈಗ ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ಈ 2 ಜನ ಆರೋಪಿ ನಮಗೆ ಯಾರು ಸಿಕ್ಕಿದ್ದಾರೆ ಅವ್ರಿಗಿಂತ ನಾವು 20 ಕೆಜಿ ಸಿಲ್ವರ್ ಐಟಮ್ಸ್ಗೆ ರಿಕವರಿ ಮಾಡಿದ್ದೀವಿ. ಅಂದರೆ ಅದನ್ನು ಸಿಲ್ವರ್ ಜ್ಯುವೆಲ್ರಿ ಇವರು ಏನು ತಗೊಂಡು ಹೋಗಿದ್ದಾರೆ ಅದನ್ನು ಇವರು ಮೆಲ್ಟ್ ಮಾಡಿ ಅದನ್ನು ಬ್ರಿಕ್ಸ್ ಥರ ಮಾಡಿದ್ದಾರೆ. ಸೊ ಬ್ರಿಕ್ಸ್ ನಮಗೆ ಸಿಕ್ಕಿದೆ, 20 ಕೆಜಿದು ಬ್ರಿಕ್ಸ್ ಇದೆ ಸಿಲ್ವರ್ದು. ಜೊತೆಗೆ 13 ಲ್ಯಾಕ್ ಕ್ಯಾಶ್ ಸಿಕ್ಕಿದೆ ಅವರ ಹತ್ರ. ಇವರು ಅರೌಂಡ್ 10 ಕೆಜಿ ಸಿಲ್ವರ್ಗೆ ಮೆಲ್ಟ್ ಮಾಡಿ ಸೇಲ್ ಮಾಡಿದ್ದಾರೆ. ಆ ಸೇಲ್ ಏನು ಮಾಡಿದ್ದಾರೆ ಅದು ಏನು ಅಮೌಂಟ್ ಇದೆ 13 ಲ್ಯಾಕ್ಸ್, ಅದು ನಮಗೆ ಅವರಿಂದ ಕೂಡ ರಿಕವರಿ ಆಗಿದೆ. ಮತ್ತು ಇನ್ನೊಂದು ಸ್ಕಾರ್ಪಿಯೋ ಒಂದು ವೆಹಿಕಲ್ ಇವರ ಹತ್ರ ಇದೆ, ಅದು ಯೂಸ್ ಮಾಡಿದ್ದಾರೆ ಇವರು, ಅದನ್ನು ಕೂಡ ನಾವು ರಿಕವರಿ ಮಾಡಿ ಬಂದಿದ್ದೀವಿ. ಈ ಕೇಸಲ್ಲಿ ನಮ್ಮ DSP ಪ್ರಕಾಶ್ ಮತ್ತು ಇವಕ್ಕಿಂತ ಹಳೆ DSP ಶಿವಕುಮಾರ್ದು ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಇನ್ಸ್ಪೆಕ್ಟರ್ ರಂಜನ್ ಕುಮಾರ್ ಮತ್ತು 3 ಜನ ಸರ್ಕಲ್ದು PSIs ಹರೀಶ್ ಕುಮಾರ್ ಶರಣಪ್ಪ ಮತ್ತು ಅಮರ್ ಮುಗ್ಲೆ ಜೊತೆಗೆ ನಮ್ಮೆಲ್ಲ ಟೀಮ್ ಡಿಸ್ಟಿಕ್ದು, ಸಿನ್ಸ್ ಇದು ದೊಡ್ಡದು ಒಂದು ಕೇಸ್ ಇತ್ತು, ನಾವು ಫಸ್ಟ್ ಇನಿಷಿಯಲ್ ಇನ್ವೆಸ್ಟಿಗೇಷನಲ್ಲಿ ನಮ್ಮ ಡಿಸ್ಟಿಕಲ್ಲಿ ಯಾರ್ಯಾರು ಚೆನ್ನಾಗಿ ಆಫೀಸರ್ಸ್ ಇದ್ದಾರೆ, ಚೆನ್ನಾಗಿ ಕ್ರೈಮ್ ಟೀಮ್ ಏನಿದೆ, ಸ್ಟಾಫ್ ಏನಿದೆ, ಎಲ್ಲರಿಗೆ ಸೇರಿ ನಾವು ಒಂದು ಟೀಮ್ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಈ ಚಿಕ್ಕಬಳ್ಳಾಪುರ ಸರ್ಕಲ್ದು ಕ್ರೈಮ್ ಟೀಮ್ ಕೂಡ ಇದ್ದಾರೆ, ಈಗ ನಮ್ಮ ಹಿಂದೆ ಎಲ್ಲರೂ ನಿಂತಿದ್ದಾರೆ. ಇವರು ಎಲ್ಲರೂ ತುಂಬ ಒಳ್ಳೆ ಕೆಲಸ ಮಾಡಿ, ತುಂಬ ಒಳ್ಳೆ ಎಫರ್ಟ್ಸ್ ಮಾಡಿ ಇದನ್ನು ರೆಕಾರ್ಡ್ ಟೈಮಲ್ಲಿ ಇದನ್ನು ಪತ್ತೆ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ವಿಳಂಬದಿಂದ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸರು ಕುಖ್ಯಾತ 2 ಕಳ್ಳರನ್ನ ಬಂಧಿಸುವುದರ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಕಾರಣರಾಗಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.